ನಮಸ್ಕಾರ ಕೆ ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಬೆಂಗಳೂರಲ್ಲಿದ್ದೆ, ಎಕ್ಸಾಕ್ಟಾಗಿ ಮೆಜೆಸ್ಟಿಕ್ ಹತ್ರ ಪಾಸ್ ಆಗ್ತಾ ಇದ್ದೀನಿ. ವಿಚಾರ ಏನು ಅಂತಂದರೆ ನಮ್ಮನ್ನು ಟ್ರಯಾಂಪ್ ಕಡೆಯಿಂದ ಇನ್ವೈಟ್ ಮಾಡಿದ್ದಾರೆ. ಸೊ ಟ್ರಯಾಂಪ್ದು ಅಫಿಷಿಯಲ್ ಇನ್ವೈಟ್ ಇದು. ಸೊ ಇಲ್ಲೇ ರ್ಯಾಡಿಸನ್ ಬ್ಲೂ ಹೋಟೆಲ್ ಇದೆ. ಸೊ ಅಲ್ಲಿ ಈ ಒಂದು ಇವೆಂಟ್ ನಡೆಯೋಕ್ಕೆ ಹೋಗ್ತಾ ಇದೆ. ಈ ಯುದ್ಧ ಇದೆಲ್ಲ ಆಗಿದ್ದದ್ರ ಪರವಾಗಿ. ಸೊ ಏನು ಅನಿಸುತ್ತೆ ನಿನಗೆ, ಪೆಟ್ರೋಲಾ ಎಲೆಕ್ಟ್ರಿಕ್ಕಾ? ಎಲೆಕ್ಟ್ರಿಕ್ಕಾ? ಬಟ್ ಪೆಟ್ರೋಲ್ ಗಾಡಿಗಳು ಬರ್ತಾ ಇದೆಯಲ್ಲ ಈಗಲೂ ಕೂಡ, ಹಂಗಂತ ಏನು ಸ್ಟಾಪ್ ಆಗಿಲ್ವಲ್ಲ ಪೆಟ್ರೋಲ್ ಗಾಡಿಗಳು, ಹೊಸದು ಬರ್ತಾನೆ ಇದೆ ಇನ್ನೂ. ಪೆಟ್ರೋಲ್ಗೆ ಏನು ತೊಂದರೆ ಇಲ್ಲ. ನಮ್ಮ ಗ್ಲೋಬಲ್ ಅಲ್ಲಿ ಏನಾದರೂ ಡೀಸೆಲ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಆಯಿಲು. ಓಕೆ, ಬಟ್ ಪೆಟ್ರೋಲ್ಗೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು 400cc ಏನು ಮಾಡಿದ್ರು ಲಾಸ್ಟ್ ಇಯರಲ್ಲಿ ಮಾರ್ಚ್ ಒಳಗಡೆ ಎಲ್ಲನೂ ಕ್ಲಿಯರ್ ಮಾಡಿದ್ರು. ಟ್ರಯಾಂಪ್ ಅವ್ರಿಗೆ ನನಗನ್ಸೋ ಪ್ರಕಾರ 400cc ಅವ್ರಿಗೆ ಗೊತ್ತಾಗಿದೆ, ಓಕೆ ನಾವು CC ಕಡಿಮೆ ಮಾಡಿದಾಗ ಬಲ್ಕ್ ಮಾರ್ಕೆಟಿಂಗ್ ಮಾಡ್ಬೋದು ಅನ್ನೋದು ಒಂದು ಮೇನ್ ಪ್ರಾಬ್ಲಮ್ ಆಗಿರೋದು. 350+ ಇರೋ ಕ್ಯಾಟಗರಿಗೆ ಟ್ಯಾಕ್ಸ್ ಜಾಸ್ತಿ ಆಗಿತ್ತು. ಓಕೆ, ಈಗ ಅವ್ರ ಕ್ಯಾಟಗರಿಗೆಲ್ಲ 28% ಟ್ಯಾಕ್ಸ್ ಕೊಟ್ರೆ ಅವ್ರಿಗೆ ಸೇಲ್ಸ್ ಆಗಲ್ಲ. ಅದ್ರ ರೀಸನ್ ಇಂದ 300ಗೆ ತಂದಿದ್ದಾರೆ. ಈಗ ನಾವು ಇವಾಗ ಬಂದ್ವಿ ನೋಡಿ ರ್ಯಾಡಿಸನ್ ಬ್ಲೂ ಹೋಟೆಲ್ಗೆ. ಏನು ಬ್ರೋ, ಟ್ರಯಾಂಪ್ದಾ? ಥ್ಯಾಂಕ್ ಯು. Planted ride feel on the highway not because of any other reason, but only this, that are understanding of the Indian consumer, and for good reason. I mean, even I would ride. You need that reassurance when you are buying a washing machine or a TV as well. Bothered about the service, why not automobiles? A 40 PS at 8,000, 37.5, close to about 37.5 or 2.5 to a 3 PS. With all these things, there is some modification in the index system. The max power is low. ಓಕೆ, ಸೊ ಇವಾಗ ಟ್ರಯಾಂಪ್ ಅವ್ರದ್ದು ಟೋಟಲ್ ಎಷ್ಟು ಇವಾಗ 5 ಹೊಸ್ದಾಗಿ ಬಂದಿರೋದು. ಸೊ ಎಲ್ಲ 350 ಸೆಗ್ಮೆಂಟ್ಗೆ ಇದೆ ಬ್ರೋ. ಇದೇನಾ? ಡನ್, ಮುಗಿಸ್ಕೊಂಬರ್ತೀನಿ ಬ್ರೋ. ಓ, ನಿಮ್ಮದು ಕ್ರಾಮ್ಸ್ಟರಾ? ಪೀಸ್ ಅಲ್ಲ, ಕ್ರಾಮ್ಲರ್ನ ತೊಗೊಂಡಿದ್ದೀನಿ. ಕಟ್ಸಿ 2 ಅವರ್ ಕೊಟ್ಟಿದ್ದಾರೆ ಟೈಮು. ಸೊ ಈಗ ಸ್ಕ್ರಾಮ್ಲರಲ್ಲಿ ಮೊದಲು 400cc ನೋಡಿದ್ರಿ, ಬಟ್ ಇವಾಗ ಇದು 350cc. ವಾವ್, ಸೌಂಡ್ ಸಗೋದಾಗಿದೆ. ಫುಲ್ಲು ಫ್ಯೂಲ್ ಹಾಕ್ಕೊಟ್ಟಿದ್ದಾರೆ. ಹಿಂಗಿದೆ ಇದರದ್ದು ಫೀಲು ಅನ್ನೋದನ್ನು, ರಾ ಫೀಲನ್ನಂತೂ 100% ನಿಮ್ಗೆ ಹೇಳೋಂಥ ಪ್ರಯತ್ನ ಮಾಡ್ತೀನಿ. ಓಕೆನಾ? ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡಿದಾಗ ಫೀಲ್ ಏನಾಗುತ್ತೆ ಅಂತಂದರೆ, ಹ್ಯಾಂಡ್ಲ್ ಬಾರ್ ಪೊಸಿಷನ್ ಲಿಟ್ರಲಿ ಚೆನ್ನಾಗಿದೆ. ಇಂಜಿನ್ ನನಗೇನು ಅನ್ನಿಸ್ತಾ ಇದೆ ಅಂತಂದರೆ ಸ್ಮೂತ್ ಇದೆ. ಸೊ ಆಕ್ಸಿಲರೇಷನ್ನು ಅದೆಲ್ಲ ನೋಡ್ತಾ ಇತ್ತು ಅಂತಂದರೆ ಅದರಲ್ಲೇ ಫೀಲ್ ಆಗುತ್ತೆ ಒಂದು ಸ್ವಲ್ಪ ಏನೋ ಸ್ಮೂತ್ ಇದೆಯಲ್ಲ ಗುರು ಇದು ಅನ್ನೋ ಥರ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಗಾಡಿ ಒಳ್ಳೆ ಸ್ಮೂತ್ ಫೀಲೇ ಸಿಗ್ತಾ ಇದೆ ನನಗೆ. ಇವೇನಲ್ಲಿ ಒಂದು ರೌಂಡ್ ಎಳೆದು ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಇವಾಗ ನಮಗೆ ಬೆಂಗಳೂರಲ್ಲಿ ಇದ್ದಿದ್ದರಿಂದ ನಾನು ಜಸ್ಟ್ ಸಿಟಿ ವೈಬ್ಗೆ ಹೆಂಗೆ ಮ್ಯಾಚ್ ಆಗುತ್ತೆ ಅನ್ನೋದನ್ನು ನಿಮಗೆ ತಿಳಿಸೋಂಥ ಪ್ರಯತ್ನ ಮಾಡ್ತೀನಿ. ಅದೇ 350cc 400cc ಏನೂ ಪವರ್ ಕಟ್ ಆಫ್ ಮಾಡಿಲ್ಲ ಅಂದರೆ ನಿಮ್ಗೆ ಆ ಫೀಲ್ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ ಕಂಪ್ನಿ. ಸೊ ಈಗೇನು GST ರೂಲ್ಸ್ ಎಲ್ಲ ಬಂದು ಇವಾಗ 400cc ಆಗ್ಬೋದು, ಆ GST ಇದೆಯಲ್ಲ ಅದನ್ನು ಕಡೌನ್ ಮಾಡೋಕ್ಕೋಸ್ಕರ ಅಂಥೇಳಿ ಇವರು CCನೇ ಕಡಿಮೆ ಮಾಡ್ಕೊಂಬಿಟ್ಟಿದ್ದಾರೆ. ಇದನ್ನು ಅವರೇ ಕೊಟ್ಬಿಟ್ಟವ್ರೆ, ನೀವೇನು ಮಾಡ್ಕೊಂಬೇಡಿ ನಾವೇ ಕೊಟ್ಬಿಟ್ಟಿದ್ದೀವಿ ಟ್ರಯಾಂಪ್ ಲೋಗೋ ಹಾಕಿ ಅಂತ ಅಲ್ಲ. ಆ್ಯಕ್ಚುಲಿ ನಾವು ಈ ಥರದ್ದು ತೊಗೊತೀವಿ ಅಂತಂದರೆ ಫಸ್ಟ್ ನಾವೇನು ನೋಡ್ತೀವಿ, ಸಿಟಿ ರೈಡ್ಗೆ ಕಂಫರ್ಟಬಲ್ ಆಗುತ್ತಾ, ನಾನು ಸಿಟಿನೂ ಓಡಿಸ್ಬೇಕು ಜೊತೆಗೆ ಟೂರಿಂಗಿಗೂ ಚೆನ್ನಾಗಿ ಮ್ಯಾಚ್ ಆಗಬೇಕು ಅಂತ ನೋಡ್ತಾ ಇರ್ತೀವಿ. ಈಗ ನಾವು ಏನೇ ವೀಡಿಯೋಸ್ ಮಾಡ್ಬೋದು, ಏನೇ ಮಾಡ್ಬೋದು, ನಾವು ಆ ಟೈಮಲ್ಲಿ ನಮ್ಗೆ ಆ ಗಾಡಿ ಹೆಂಗಿತ್ತು ಅನ್ನೋದನ್ನು ಒಂದು ಫಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ ಇದನ್ನು. ಈಗ ನೋಡಿ, ಗಾಡಿನ ಮಾರ್ಕೆಟಿಗೆ ಬಂದೇ ಇಲ್ಲ ಇದು 350cc, ಬಟ್ ಈಗ ನಮ್ಮ ಕೈಗೆ ಸಿಕ್ಕಿದೆ. ಸೊ ನಾವು ಆ ಟೈಮ್ಗೆ ಏನು ಮಾಡ್ತೀವಿ ಅಂತಂದರೆ ಫಸ್ಟ್ ಇಂಪ್ರೆಷನ್ ಹೆಂಗಿರುತ್ತೆ ಅದನ್ನು ಹೇಳ್ತೀವಿ. ಸೊ ಆಫ್ಟರ್ ಸರ್ವೀಸು ಮತ್ತು ಗಾಡಿದಿನ್ನ ಕೆಪಾಬಿಲಿಟಿ ಅವೆಲ್ಲ ನಿಮಗೆ ಸಿಕ್ಕಾಪಟ್ಟೆ ಓಡಿಸಿರಬೇಕು ಒಂದು. ಎರಡನೇದು, ನೀವು ಗಾಡಿ ತೊಗೊಬೇಕಾದ್ರೆ ಈ ಥರ 4-5 ವೀಡಿಯೋಸ್ ನೋಡ್ತೀರಾ, ಅದ್ರ ಜೊತೆಗೆ ಏನು ಮಾಡಿ ಅಂತಂದರೆ ನೀವು ಪರ್ಸ್ನಲ್ಲಾಗಿ ಶೋರೂಮ್ಗೆ ಹೋಗ್ಬಿಟ್ಟು ರೈಡ್ಸ್ಗಳನ್ನ ಮಾಡಿ. ಇವಾಗ ಹೆಂಗಿದ್ರು ಟೆಸ್ಟ್ ರೈಡ್ಸ್ ಎಲ್ಲ ಕೊಡ್ತಾರಲ್ವ, ಒಂದು ಸಲ ನಿಮಗೆ ಟೆಸ್ಟ್ ರೈಡ್ ಮಾಡ್ತು ಅಂತಂದರೆ ಗೊತ್ತಾಗ್ಬಿಡುತ್ತೆ, ಓಕೆ ನನಗೆ ಈ ಗಾಡಿ ನನ್ನ ರೈಡಿಂಗ್ ಸ್ಟೈಲ್ಗೆ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ.
ಟ್ರಾಫಿಕ್ ಒಳಗಡೆ ಆ ಕಡೆ ಈ ಕಡೆ ನುಗ್ಗಾಡಿಸ್ಕೊಂಡು ಓಡಿಸೋಕ್ಕೆ ಅದಕ್ಕೂ ಕೂಡ ಬೊಂಬಟ್ಟಾಗಿದೆ. ಯಾಕಂದ್ರೆ ನೋಡಿ ಅಸಲ್ ಫ್ರೀಯಾಗಿ ಹೋಗ್ತಾ ಇದೆ, ಇದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಇದರಲ್ಲಿ. ಇನ್ನು ಮೈಲೇಜಿಗೆ ಬಂತು ಅಂತಂದರೆ ನನಗೆ ಗೊತ್ತಿರೋಂಗೆ ಒಂದು 25ಇಂದ 30ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದ್ಕೊತೀನಿ. ಅದು ಇವನ್ 400cc ಇದ್ದಾಗಲೂ ಅಷ್ಟಿತ್ತು. ಇವಾಗ 350cc ಆಗಿರೋದ್ರಿಂದ ಮೇ ಬಿ ಇನ್ನೊಂದು 3-4 ಎಕ್ಸ್ಪೆಕ್ಟ್ ಮಾಡ್ಬೋದು ಅನಿಸುತ್ತೆ. ಓಕೆ, ಒಂದು 2-3 ಜಾಸ್ತಿ ಬರುತ್ತಪ್ಪ ಮೈಲೇಜು ಅನ್ನೋ ಲೆವೆಲ್ಗೆ, ಯಾಕಂದರೆ CC ಕಡೌನ್ ಆಗಿದೆಯಲ್ಲ ಹಾಗಾಗಿ. ಲೆಟ್ ಸಿ. ನೈಸ್. ಲೆಫ್ಟು ಚೆನ್ನಾಗಿ ನುಗ್ಗುತ್ತೆ ಆ್ಯಕ್ಚುಲಿ. ಟ್ರಯಂಪ್ ಏನು ಈ 400cc ಗಾಡಿಗಳಿತ್ತು ಅದರಲ್ಲಿ ತುಂಬ ಹೀಟ್ ಇಶ್ಯೂಸ್ ಇತ್ತು. ಸೊ ಇದನ್ನು ಈ ಸಲ ಏನಾದರೂ ನೀವು ಮೇಕಪ್ ಮಾಡಿದ್ದೀರಾ, ಕಡಿಮೆ ಮಾಡಿದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಹೌದು ಈ ಸಲ ನಾವು ಅದನ್ನು ತುಂಬ ವ್ಯಾಲ್ಯೂಡ್ ಫೀಡ್ಬ್ಯಾಕ್ ಫ್ರಮ್ ದ ಕಸ್ಟಮರ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಮೇ ಬಿ ಈ ರೈಡಲ್ಲೇ ಗೊತ್ತಾಗ್ಬೋದು, ನೋಡೋಣ. ಅದೇನಾದರೂ ಹೀಟ್ದೇನಾದರೂ ಗೊತ್ತಾಯಿತು ಅಂತಂದರೆ ನಾನು ನಿಮಗೆ ಅದನ್ನು ಈ ವಿಡಿಯೋದಲ್ಲೇ ತಿಳಿಸೋಂಥ ಪ್ರಯತ್ನ ಮಾಡ್ತೀನಿ. ಏನಿದು ಸೌಂಡು? ಅಪ್ಪ ಎಲೆಕ್ಟ್ರಿಕ್ ಹತ್ರ ನಿಂತ್ಕೊಳ್ಳೋಕ್ಕೆ ಭಯ ಆಯ್ತದೆ. ಗಾಡಿಗೆ ನಾನು ಸಿಟಿ ಕಮ್ಯೂಟು ಮಾಡ್ತೀನಿ ಅಂತಂದರೆ ಮೇಯ್ನು ಬೇಕಾಗಿರೋದೇನು ಅಂತಂದರೆ ಲೋ ಎಂಡ್ ಟಾರ್ಕು. ಸೊ ಈಗ ನೋಡಿ ಗಾಡಿ 3ನೇ ಗೇರಲ್ಲಿ ಹೋಯ್ತಾ ಇದ್ರೂ ಕೂಡ ನಾನೊಂದು ಮಿನಿಮಮ್ 20 ಸ್ಪೀಡಲ್ಲಿ ಹೋಗ್ತೀನಿ ಅಂತಂದರೆ ರಿಸ್ಕ್ ಆಗಬಾರ್ದು, ಅಂದರೆ ಜರ್ಕ್ ಹೊಡಿಬಾರ್ದು ನನಗೆ. ಆ ಜರ್ಕ್ ಹೊಡೆದ್ಬಿಡ್ತು ಅಂತಂದರೆ ಗಾಡಿ ಆ ಫೀಲೇ ಇರಲ್ಲ, ಆಯಿತಾ. ಸೊ ಹಂಗಾಗಿ ಇದು ಮೇ ಬಿ ಅಡ್ವಾಂಟೇಜ್ ಆಗುತ್ತೆ ಅಂತ ಭಾವಿಸ್ತೀನಿ. ನೋಡಿ 4ನೇ ಗೇರಲ್ಲಿ ಹೋಗ್ತಾ ಇದೆ, ಕಮ್ಮಿ RPM ಅಲ್ಲೇ ನಿಮಗೆ ನೋಡಿ ಬಿಟ್ಟರು ನನಗೆ ಜರ್ಕ್ ಹೊಡಿತಾ ಇದ್ದೀನಿ, ಆ ಥರ ಫೀಲ್ ಸಿಗ್ತಾ ಇಲ್ಲ ಇದರಲ್ಲಿ. ಪೀಸಾಗಿದೆ. ಎಕ್ಸಾಕ್ಟಾಗಿ ಲಾಲ್ಬಾಗ್ ಹತ್ರ ಬಂದಿದ್ದೀವಿ. ಸೊ ಒಂದು ಒಳ್ಳೆ ಫೋಟೋ ಹಾಕ್ಕೊಂಡು ಹೋಗೋಣ ಇಲ್ಲಿ. ಅಲ್ಲ ಒಳಗೆ ಹೋಗಲ್ವಾ ಗಾಡಿ? ಓಹ್ 4ನೇ ಗೇರಲ್ಲಿ ಮೂವ್ ಮಾಡ್ತಾಯಿದ್ದೀನಿ ನೋಡಿ, ಆದರೂ ಪೀಸಾಗಿ ಮೂವ್ ಆಗ್ತಿದೆ ಪಾಪ. ಸ್ಕ್ರಾಂಬ್ಲರ್ 400X 350cc ಲಿಕ್ವಿಡ್ ಕೂಲ್ಡ್ ಇಂಜಿನ್ನು. 2 ಕಡೆಯೂ ಕೂಡ ABS ಬ್ರೇಕ್ ಇದೆ ವಿತ್ ಡಿಸ್ಕ್ ಇದೆ. 6 ಸ್ಪೀಡ್ ಗೇರ್ ಬಾಕ್ಸು. ಅಲ್ಲಿ ಈ ಬೈಕ್ದು ವೀಡಿಯೋ ಮಾಡಬೇಕು, ಅದಕ್ಕೆ ಒಳ್ಳೆ ಜಾಗ ಇದೆಯಾ? ಒಳಗೆ ಹೋಗಲ್ಲ ನಾವು. ಹ್ಞೂ ಹೋಗೋದಾ? ಹ್ಞೂ ಗಾಡಿ ನೋಡಿ ಹಿಂದ್ಗಡೆ ಎಲ್ಲ ಎಳೆಯೋಕ್ಕೆ ಮಾಡೋಕ್ಕೆ ತುಂಬ ಸಿಂಪಲ್ ಆಗಿದೆ. ಮೇ ಬಿ ಇದು ಒಂದು ದೊಡ್ಡ ಫ್ಯಾಕ್ಟ್ರ್ ಆಗುತ್ತೆ, ಯಾಕೆಂದ್ರೆ ನೋಡಿ ಇಷ್ಟು ಈಸಿಯಾಗಿ ಬರ್ತಾ ಇದೆಯಲ್ಲ ಹಂಗಾಗಿ. ನಾನು ಲಾಲ್ಬಾಗಿಗೆ ಬಂದಿದ್ದು ಇದೇ ಫಸ್ಟ್ ಟೈಮು. ಒಂದು ಕೆಲಸ ಮಾಡೋಣ, ಹಿಂಗೆ ಹಾಕ್ಬಿಡ್ತೀನಿ ಬಿಡು, ಸ್ವಲ್ಪ ನೆರಳಲ್ಲೇ ಇರಲಿ. ಇವತ್ತು ನನ್ನ ಜೊತೆ ಇರೋದು 2026ರ ಅಪ್ಡೇಟ್ ಆಗಿರೋ ಹೊಸ ಟ್ರಯಾಂಪ್ ಸ್ಕ್ರಾಂಬ್ಲರ್ 400X. ಇದು ಈಗ 400cc ಗಾಡಿ ಅಲ್ಲ, ಬದಲಾಗಿ 349cc ರೇಂಜಲ್ಲಿ ಬರುತ್ತೆ. ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸಿಂಗಲ್ ಸಿಲಿಂಡರ್ ಆಗಿದ್ದು ಸುಮಾರು 37 PS ಪವರು ಮತ್ತೆ 32 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನ ಕೊಡುತ್ತೆ. 6 ಸ್ಪೀಡ್ ನ ಗೇರ್ ಬಾಕ್ಸ್ ಜೊತೆಗೆ ಬರುವಂತ ಈ ಗಾಡಿನಲ್ಲಿ ಟಾಪ್ ಸ್ಪೀಡ್ ಸುಮಾರು 140ರಿಂದ 145 km/h ರೇಂಜ್ ಇರಬಹುದು ಅಂತ ಕಂಪನಿ ಕ್ಲೈಮ್ ಮಾಡ್ತಾ ಇದೆ. ಜೊತೆಗೆ 0 to 100 ಕಿಲೋಮೀಟರ್ಗೆ ಜಸ್ಟ್ 8.8 ಸೆಕೆಂಡ್ ಅಂತಂದ್ರೆ ಪವರ್ ಕಡಿಮೆ ಇದ್ರೂ ಕೂಡ ಫೀಲ್ ಆಲ್ಮೋಸ್ಟ್ ಹಳೆ ಗಾಡಿ ತರನೇ ಬರುತ್ತೆ. ಇನ್ನು ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾದ್ರೆ ಫ್ರಂಟ್ ಅಲ್ಲಿ 43mm USD ಫೋರ್ಕು, ಹಿಂದ್ಗಡೆ ಗ್ಯಾಸ್ ಮೋನೋಸ್ಟಾಕ್ ಸೆಟಪ್ ಇದ್ದು ಆಫ್ ರೋಡ್ ಮತ್ತೆ ಬ್ಯಾಡ್ ರೋಡ್ಸ್ ಎರಡಕ್ಕೂ ಕೂಡ ಪರ್ಫೆಕ್ಟ್ ಸೆಟಪ್ ಅಂತಾನೆ ಹೇಳ್ಬೋದು. ಫ್ರಂಟ್ ಅಲ್ಲಿ 320mm ಡಿಸ್ಕ್ ವಿತ್ ಬೈಬ್ರೆ 4 ಪಿಸ್ಟನ್ ಕ್ಯಾಲಿಪರ್, ರೇರ್ ಅಲ್ಲಿ 230mm ಡಿಸ್ಕ್ ಡ್ಯುಯಲ್ ಚಾನಲ್ ABS ಜೊತೆಗೆ ಸೇಫ್ಟಿಲೂ ಕೂಡ ಫುಲ್ ಟೈಟ್ ಆಗಿದೆ. ಇನ್ನು ವೀಲ್ಸ್ ಬಗ್ಗೆ ಹೇಳೋದಾದ್ರೆ ಫ್ರಂಟ್ ಅಲ್ಲಿ 19 ಇಂಚ್, ರೇರ್ ಅಲ್ಲಿ 17 ಇಂಚ್ ಇದ್ದು ಇದು ಪ್ರಾಪರ್ ಸ್ಕ್ರಾಂಬ್ಲರ್ ಸ್ಟ್ಯಾನ್ಸ್ ಅಂತೂ ಖಂಡಿತ ಕೊಟ್ಟೆ ಕೊಡುತ್ತೆ. ಬೈಕ್ ವೆಯ್ಟು 185 kg ಇದ್ದು ಸೀಟ್ ಹೈಟು 835mm ಅಂದ್ರೆ ಟಾಲ್ ರೈಡರ್ಸ್ಗಳಿಗೆ ಸೂಪರ್ ಕಂಫರ್ಟಬಲ್ ಆಗಿರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಸುಮಾರು 195mm ಇದ್ದು ಆಫ್ ರೋಡ್ಗೆ ಟೆನ್ಷನ್ ಬೇಡ. ಅನಲಾಗ್ ಪ್ಲಸ್ ಡಿಜಿಟಲ್ ಡಿಸ್ಪ್ಲೇ ಇದೆ, ಆಲ್ LED ಲೈಟಿಂಗು, ಸ್ವಿಚಬಲ್ ಟ್ರಾಕ್ಷನ್ ಕಂಟ್ರೋಲ್. ಓವರ್ ಆಲ್ ಆಗಿ ನೋಡೋದಾದ್ರೆ ಇದು ಸೇಮ್ ಸ್ಕ್ರಾಂಬ್ಲರ್ DNA ನ ಮೇಂಟೈನ್ ಮಾಡಿಕೊಂಡು ಸ್ಲೈಟ್ಲಿ ಅಫೋರ್ಡಬಲ್ ಆಗಕ್ಕೆ 349 ಇಂಜಿನ್ ಆಗಿ ಬಂದಿದೆ. ಇನ್ನ ಇದ್ರಲ್ಲಿ ಸಿಗಂತ ಮೈಲೇಜ್ ಆಗಿರ್ಬೋದು, ಪ್ರೈಸ್ ರೇಂಜ್ ಆಗಿರ್ಬೋದು ಮತ್ತೆ ರಿಯಲ್ ವರ್ಲ್ಡ್ ಪರ್ಫಾರ್ಮೆನ್ಸ್ ನೋಡಿದ ಮೇಲೆನೆ ಇದು ಹಿಟ್ ಆಗುತ್ತಾ ಅಥವಾ ಫ್ಲಾಪ್ ಆಗುತ್ತಾ ಅನ್ನೋದನ್ನ ಡಿಸೈಡ್ ಮಾಡ್ಬೋದಾಗಿರುತ್ತೆ. ಹೆಂಗನ್ನಿಸ್ತು ವಿನಿ ಗಾಡಿ ಈಗ ಕಂಪೇರ್ ಟು ಈಗ ನೀನು ನೋಡ್ದಲ್ಲ, ಸೊ ಹಳೆ 400cc ಈ 300 ಸೆಗ್ಮೆಂಟ್ಗೂ ಏನು ಅನ್ನಿಸ್ತದೆ ನಿಮಗೆ ಡಿಫ್ರೆನ್ಸ್? ಪ್ರೀವಿಯಸ್ ಬ್ಯಾಚ್ ಎಲ್ಲ ಏನಿತ್ತು ಅದೇ ಫೀಲೇ ಇದೆ. ಔಟ್ಲುಕ್ ಎಲ್ಲ ಸೇಮ್ ಇದೆ, ಈಗ ನೋಡಿರ್ಬೋದು. ಬ್ರ್ಯಾಂಡಿಂಗು ಸೇಮ್ ಇದೆ, ಕಲರ್ಸು ಅವೆಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಇಂಜಿನಲ್ಲಿ ಬೋರ್ ಮಾತ್ರ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಇನಿಷಿಯಲ್ ರೆಸ್ಪಾನ್ಸ್ ಚೆನ್ನಾಗಿದೆ, ಟಾರ್ಕು ಎಲ್ಲ ಸೇಮ್ ಇದೆ. ಆಮೇಲೆ ಲಾಸ್ಟ್ ಪ್ರೀವಿಯಸ್ ಮಾಡಲ್ಲ ಸ್ವಲ್ಪ ಹೀಟಿಂಗ್ ಜಾಸ್ತಿ ಇತ್ತು,
ಇವಾಗ ಸಮ್ಮರ್ ಏಪ್ರಿಲು, ಇವಾಗ ಪರವಾಗಿಲ್ಲ ಅನಿಸ್ತಿದೆ. ಬಟ್ ಒಂದು 100 to 200 ಕಿಲೋಮೀಟರ್ ಓಡಿಸಿದ್ರೆ ಗೊತ್ತಾಗುತ್ತೆ. ಏನಂದರೆ ಮೋರ್ ಓವರು ಕಾಸ್ಟ್ ಎಫೆಕ್ಟಿವ್ ಆಗಿ ಮಾಡಿದ್ದಾರೆ. ಮೇನ್ GST ಬಂತಲ್ಲ 18%ಗೆ, DC ಬಂದು 350, ಬಟ್ ಬ್ಯಾಡ್ಜಿಂಗ್ ಎಲ್ಲ 400. ಮೇನ್ ಅಂದರೆ ಈಗ ಕಾಸ್ಟು ಸಿಕ್ಕಾಪಟ್ಟೆ ಕಮ್ಮಿ ಆಗಿದೆ. ಕನ್ಸಿಡರೇಷನ್ ಮಾಡ್ಬೋದು. ಈಗ ಯಾರ್ಯಾರು 400cc ಲೆವೆಲ್ಗೆ ಈಗ 3 lakhs ಅದೆಲ್ಲ ಇತ್ತಲ್ಲ, ಸೊ ಅದರೊಳಗೆ ಸೆಗ್ಮೆಂಟಲ್ಲಿ ಹಾಕೊಳೋರು ಇದನ್ನು ಕೂಡ ಅವರು ಇನ್ಕ್ಲೂಡ್ ಮಾಡ್ಕೊಬೋದು. ಯಾಕಂದರೆ ಇದು ಅಷ್ಟೇ 3 lakhs ಒಳಗೆ ಬರುತ್ತಲ್ಲ. ಸೊ ನನಗನ್ಸೋ ಪ್ರಕಾರ ಕಾಲೇಜ್ ಹುಡುಗರು ಎಸ್ಪೆಷಲಿ ಈ ಥರದ ಗಾಡಿಗಳನ್ನ ಹುಡುಕ್ತಾ ಇರ್ತೀವಿ. ಸೊ ಅಂದರೆ ದೊಡ್ಡ ಬ್ರ್ಯಾಂಡ್ ಆಗಿರಬೇಕು, ಒಂದು ಸ್ವಲ್ಪ ಎಫೆಕ್ಟಿವ್ ಬಜೆಟಲ್ಲಿ ಸಿಗಬೇಕು, ಆ್ಯಂಡ್ ಜೊತೆಗೆ ನೋಡೋಕ್ಕೂ ಕೂಡ ಸ್ಟೈಲಿಶ್ ಆಗಿರಬೇಕು ಅಂತ ಅಂದ್ಕೊಳ್ಳೋರಿಗೆ ಕೆಲವೊಬ್ಬರಿಗೆ ಈ ಒಂದು ಸ್ಟೈಲ್ ಇಷ್ಟ ಆದರೂ ಆಗ್ಬೋದು, ಆಗದೇ ಇರ್ಬೋದು. ಬಟ್ ಸಮವ್ ನಾನು ನೋಡಿದ್ರಲ್ಲಿ ಗಾಡಿ ಸ್ಮೂತ್ನೆಸ್ ನನಗೆ ಏನು ಅನಿಸುತ್ತೆ ಅಂತಂದರೆ, ಹೂನಪ್ಪ ಸಿಟಿನಲ್ಲಿ ಓಡಿಸೋಕ್ಕೆ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಎನಿವೆ, ನೀವು ನಿಮ್ಮ ಟೆಸ್ಟ್ ಡ್ರೈವ್ನ ತೊಗೊಂಡು ಟೆಸ್ಟ್ ಡ್ರೈವ್ ಮಾಡಿ ಅದಾದ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನನಗೆ ಈ ಗಾಡಿ ಬೇಕಾ ಬೇಡವಾ ಅಂತ. ಇಷ್ಟು ಹೇಳ್ತಾ ಸೈನ್ ಆಫ್ ಫ್ರಮ್ ಲಾಲ್ಬಾಗಿಂದ ವಿನಯ್ ಜೊತೆ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಅಷ್ಟೇ.